ಬಗ್ಗೆ ಮಾತಾಡೋಕೆ ಹೋದರೆ ಇದು ನಮ್ಮದು ಥರ್ಡ್ AC ಎಕಾನಮಿ ಇಂಟೀರಿಯರ್ ಸ್ವಲ್ಪ ಫನ್ನಿ ಇದೆ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗು. ಎಲ್ಲಿಂದ? ಸುಬ್ರಹ್ಮಣ್ಯ ರೋಡಿಂದ. ಕಾಣಿಸ್ತಿದೆಯಲ್ಲ, ನನಗೆ ಗೊತ್ತಾಗ್ತಿಲ್ಲ. ಸೊ ಸುಬ್ರಹ್ಮಣ್ಯ ರೋಡಿಂದ ನೀವು ನೋಡ್ಬೋದು, ನಾನು ಲಾಸ್ಟ್ ವೀಡಿಯೋ ಎಂಡ್ ಮಾಡಿರೋದು ಯಾವುದರಲ್ಲಿ, ವಿಜಯಪುರ ಮಂಗಳೂರು ಸ್ಪೆಷಲ್ ಟ್ರೈನಲ್ಲಿ. ಸೊ ನಿಮ್ಗೆ ಗೆಸ್ ಮಾಡೋಕ್ಕೆ ಹೇಳಿದೆ, ಗೆಸ್ ಮಾಡಿ ಗೊತ್ತಿಲ್ಲ, ನನ್ನ ಕಮೆಂಟ್ ಇನ್ನೂ ವೀಡಿಯೋನೇ ಲೈವ್ ಆಗಿಲ್ಲ, ಹೆಂಗೆ ಗೊತ್ತಾಗುತ್ತೆ. ಸೊ ಹೇಳೋಕ್ಕೋದ್ರೆ ನಾನು ಟ್ರಾವೆಲ್ ಮಾಡ್ತಿರೋದು ಟ್ರೈನ್ ನಂಬರ್ 16540 ಮಂಗಳೂರು ಜಂಕ್ಷನಿಂದ ಯಶವಂತಪುರ್ಗೆ ಹೋಗುವ ವೀಕ್ಲಿ ಎಕ್ಸ್ಪ್ರೆಸ್ಸಲ್ಲಿ. ಸೊ ಇದು ವೀಕ್ಲಿ ಮಾತ್ರ ಹೋಗೋದು, ವೆರಿ ಸಂಡೇ ಮಾತ್ರ ಒಂದಿನ ರನ್ ಈ ಟ್ರೈನ್ ನಾನು ಟ್ರಾವೆಲ್ ಮಾಡ್ತಿರೋದು. ಸೊ ನೀವು ಟ್ರಾವೆಲ್ ಮಾಡಬೇಕಂದ್ರೆ ಇದರಲ್ಲಿ ವೆರಿ ಸಂಡೇ ನೀವು ಟ್ರಾವೆಲ್ ಮಾಡಬೇಕು. ಟ್ರೈನ್ ನಂಬರ್ 16540. ಸದ್ಯಕ್ಕೆ ನಾನು ಬಂದಿದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ. ಟ್ರೈನ್ ಅರೈವ್ ಆಗ್ತಿದೆ ಸದ್ಯಕ್ಕೆ. ಮಾತಾಡೋಕೆ ಹೋದರೆ ನಾನು ಇಲ್ಲಿ ಬಂದು ಬ್ರಷ್ ಮಾಡಿ ನಾಷ್ಟ ಎಲ್ಲ ತಿಂಡಿ ಎಲ್ಲ ಮಾಡೋ ಅಂತಿದ್ರೆ ಈ ನಮ್ಮ ಟ್ರೈನ್ ಇದೆಯಲ್ಲ ಸುಮಾರು ಹೊತ್ತು ಲೇಟ್ ಮಾಡಿಬಿಡ್ತು. ಸೊ ಅದಕ್ಕೆ ಇನ್ನೂ ಬ್ರಷ್ ಮಾಡಿಲ್ಲ, ತಿಂಡಿನೂ ಮಾಡಿಲ್ಲ, ಅದೆಲ್ಲ ಅದರಲ್ಲೇ ಇವಾಗ ಮಾಡಬೇಕು. ಫ್ರೆಶ್ಶು ಆಗಲಿಲ್ಲ ಗುರು, ಲೈಕ್ ಸ್ನಾನ ಮಾಡೋ ಅಂತಿದ್ದೆ ಇಲ್ಲೇನಾದರೂ ಟೈಮ್ ಸಿಗ್ತಿದ್ರೆ, ಬಟ್ ಟೈಮ್ ಸಿಗಲಿಲ್ಲ. ಸರಿ, ಮತ್ತು ಇನ್ನೂ ಮುಂದೆ ಹೋಗೋಣ. ಗೆಸ್ ಟ್ರೈನ್ ಇಲ್ಲೋರ್ಗೆ ಬರೋಲ್ಲ, ಜನ ಅಲ್ಲೋರ್ಗೆ ಇದ್ದಾರೆ, ಅಲ್ಲಿ ಹೋಗೋಣ ಬನ್ನಿ. ಇದೇ ನಮ್ಮ ಲೋಕೋಮೋಟಿವ್ ಇವತ್ತು ನಮ್ಮನ್ನ ಲೀಡ್ ಮಾಡ್ತಿರೋದು ಮಂಗಳೂರು ಜಂಕ್ಷನಿಂದ ಯಶವಂತಪುರವರೆಗೂ. ಸೊ ಇದು WDP 4D KJMದು ಕೃಷ್ಣರಾಜಪುರಮ್ದು ಇದು ಇಂಜಿನು. ಇದು ನೀವು ನೋಡೋಕೆ ಹೋದರೆ ನಮ್ಮ ಗಾಡಿದು ತುಂಬ ರೈಟ್ ಶೇರಿಂಗ್ ಇದೆ. ಸೊ ಗೋಮಟೇಶ್ವರ ಎಕ್ಸ್ಪ್ರೆಸ್ಸು, ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ಸು ಮತ್ತು ವೀಕ್ಲಿ ಎಕ್ಸ್ಪ್ರೆಸ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಕೆಳಗಡೆ ನಂಬರ್ಸ್ ಎಲ್ಲ ನೋಡ್ಬೋದು. ಸೊ ನಾವು 16540 ನಮ್ಮದು. ನಾವು ಹೋಗ್ತಿರೋದು ಎಲ್ಲಿಂದ? ಮಂಗಳೂರಿಂದ ಯಶವಂತಪುರಿಗೆ. ಮಾತಾಡೋಕೆ ಹೋದರೆ ಟೈಮಿಂಗ್ಸ್ ಬಗ್ಗೆ, ನಮ್ಮದು ಈ ಟ್ರೈನ್ ಸ್ಟಾರ್ಟ್ ಆಗೋದು ಮಂಗಳೂರು ಜಂಕ್ಷನಿಂದ 7 ಗಂಟೆಗೆ. ಸುಬ್ರಹ್ಮಣ್ಯ ರೋಡಿಗೆ 9 o'clock ಬರೋ ಟೈಮು, 10 ನಿಮಿಷ ಸ್ಟಾಪ್ ಸಿಗುತ್ತೆ. ಯಾಕಂದರೆ ಇಲ್ಲಿ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ. ಸೊ ನಮ್ಮ ಇಂಜಿನ್ ಆಪೋಸಿಟ್ಟು ಇಂಜಿನ್ ಅಟ್ಯಾಚ್ ಮಾಡ್ತಾರೆ. ಯಾಕಂದರೆ ಸುಬ್ರಹ್ಮಣ್ಯ ರೋಡಿಂದ ಸಕಲೇಶ್ಪುರವರೆಗೂ ಅಪ್ಹಿಲ್ಲು. ಸೊ ಹಿಂದೆಯಿಂದ ಪುಷ್ ಮಾಡೋಕ್ಕೆ ಇಂಜಿನ್ ಬೇಕಾಗುತ್ತೆ. ಸೊ ಅದು ಬ್ಯಾಂಕರ್ಸು. ನಾನು ವಿಜಯಪುರ ಮಂಗಳೂರು ಸೆಂಟ್ರಲ್ ಸ್ಪೆಷಲ್ ಮಾಡಿದಾಗ ಅದರಲ್ಲಿ ಬ್ರೇಕರ್ಸ್ ಅಟ್ಯಾಚ್ ಮಾಡಿದರು, ಯಾಕಂದರೆ ಅದು ಡೌನ್ ಹಿಲ್ ಇತ್ತು. ಸೊ ಐ ಹೋಪ್ ನಿಮಗೆ ಬ್ರೇಕರ್ಸು ಬ್ಯಾಂಕರ್ಸ್ ಮಧ್ಯದಲ್ಲಿ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ. ಇಲ್ಲಿ ಬರೋ ಟೈಮಿಂಗು 9, ಹೋಗೋ ಟೈಮು 9-10. ಏನಕ್ಕಂದರೆ ತಿರ್ಗಿ ಹೇಳ್ತೀನಿ, ಇಲ್ಲಿ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ, ಯಾಕಂದರೆ ಇಲ್ಲಿಂದ ಪುಷ್ ಮಾಡಬೇಕು. ಸೊ ಕೋಚ್ ಕಾಂಪೊಸಿಷನ್ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಸ್ಟಾಡೋಮು, ಚೇರ್ ಕಾರ್ ಎಲ್ಲ ಇದೆ ನಮ್ಮ ಟ್ರೈನಲ್ಲಿ. ಥರ್ಡ್ AC ಎಕಾನಮಿನೂ ಇದೆ. ಸ್ಟೇಷನ್ ಬಗ್ಗೆ ನಾನು ಹೇಳಿಲ್ಲಲ್ವಾ, 7 o'clock ಸ್ಟಾರ್ಟ್ ಆದರೆ ಮಂಗಳೂರು ಜಂಕ್ಷನಿಂದ, ಅದಾದಮೇಲೆ ಬಂಟ್ವಾಳ ಬರುತ್ತೆ, ಬಂಟ್ವಾಳ ಆದಮೇಲೆ ಕಬಕಪುತ್ತೂರು ಬರುತ್ತೆ, ಅದಾದಮೇಲೆ ನಮ್ಮದು ಸುಬ್ರಹ್ಮಣ್ಯ ರೋಡ್ ಬರುತ್ತೆ 9 ಗಂಟೆಗೆ. ಇದು ಎಕ್ಸಾಕ್ಟ್ಲಿ 9:20ಗೆ ನಾವು ಹೊರಟ್ಬಿಟ್ಟಿದ್ದೀವಿ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನಿಂದ. ಅಪ್ರಾಕ್ಸಿಮೇಟ್ಲಿ 10 minutes ಡಿಲೇ. 9:10ಗೆ ಹೊರಟೋ ಟೈಮು 9:20ಗೆ ಹೊರಟಿದ್ದೀವಿ. ನನಗೊಂದು ಲಕ್ಕ ಆಯಿತು, ಲೇಟ್ ಆಯಿತು ಅಂತ ನನಗೆ ಈ ಗಾಡಿ ಸಿಕ್ಬಿಡ್ತಿಲ್ಲ ಅಂದರೆ ಅಷ್ಟೇ, ನನ್ನ ಕಾಸೆಲ್ಲ ಹೋಗೇನೆ ಗುರು ಸೀಟ್ದು. ಈ ರೂಟಲ್ಲಿ ನಾವು ಯಾವ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತೀರ ಅಂದರೆ, ನಾನು ಮಾಡ್ತಿರೋದು ಥರ್ಡ್ AC ಎಕಾನಮಿಯಲ್ಲಿ. ಸುಮಾರು ಜನ ಜನರಲ್ಲು ಸೆಕೆಂಡ್ ಸೀಟಿಂಗ್ ಟ್ರಾವೆಲ್ ಮಾಡ್ತಾರೆ. ಅದಾದಮೇಲೆ ಸ್ಲೀಪರು ಐ ಗೆಸ್ ರೀಸೆಂಟಾಗಿ ಅಟ್ಯಾಚ್ಮೆಂಟ್ ಆಯಿತು ನನಗೆ ಅನಿಸ್ತಿದೆ. ವಿಸ್ಟಾಡೋಮ್ ಅಂತೂ ಮೊದಲೇ ಇತ್ತು. ವಿಸ್ಟಾಡೋಮು ಸೆಕೆಂಡ್ ಸೀಟಿಂಗು ಮತ್ತು ಜನರಲ್ಲು ಐ ಗೆಸ್ ಸ್ಲೀಪರು ಮತ್ತು ಥರ್ಡ್ AC ಎಕಾನಮಿ ಇವಾಗ ಅಟ್ಯಾಚ್ ಆಯಿತು. ಸೊ ಅದಕ್ಕೆ ಥರ್ಡ್ AC ಎಕಾನಮಿ ಕವರ್ ಮಾಡೋಕ್ಕೆ ನಾನು ಈ ಟ್ರೈನ್ ತೊಗೊಂಡಿದ್ದು. ಅದಕ್ಕೆ ನಾನಂತೂ ಈ ಜಾಗ ಬಿಡ್ತಿಲ್ಲ. ಸಕಲೇಶ್ಪುರ ರೀಚ್ ಆಗೋರ್ಗಂತೂ ಈ ಜಾಗದಲ್ಲೇ ನಿಂತ್ಕೊಂಡಿರ್ತೀನಿ. ಯಾಕಂದರೆ ಲಾಸ್ಟ್ ಟ್ರೈನಲ್ಲಿ ನಾನು ಫೋಟೋಗೆ ಜಾಗ ಬಿಟ್ಟರೆ ಅವ್ರ ಜಾಗನೇ ಬಿಡಲಿಲ್ಲ ಗುರು. ಅದಕ್ಕೆ ಸದ್ಯಕ್ಕಂತೂ ಈ ಜಾಗ ನಾನು ಬಿಡೋಕ್ಕೆ ಹೋಗಲ್ಲ ಇವಾಗ ಸಕಲೇಶ್ಪುರವರೆಗೂ. ಅದಾದಮೇಲೆ ಯಾರಾದರೂ ಬರಲಿ. ಗಾಡಿ ನುಗ್ತಿದೆಯಲ್ಲ ನಮ್ಮ ಟ್ರೈನು, ಫುಲ್ಲು ಸೆಕೆ ಹೊಡಿತಿದೆ, ಒಂಥರ ಫುಲ್ ಹ್ಯೂಮಿಡಿಟಿನೇ ಇನ್ಕ್ರೀಸ್ ಆಗಿಬಿಡ್ತಿದೆ. ಆ ಥರ ಅನಿಸ್ತಿದೆ ಈ ಸೀಸನಲ್ಲಿ. ನಾನ್ ಮಾನ್ಸೂನ್ ಸೀಸನ್ ಬಂದಿನಲ್ಲ, ಅದಕ್ಕೆ ಫುಲ್ಲು ಹ್ಯೂಮಿಡಿಟಿ ಫುಲ್ಲು ಇನ್ಕ್ರೀಸ್ ಆಗೋ ಥರ. ಮತ್ತು ಆ ಡೀಸೆಲ್ ಹೊಗೆ, ಗಾಡಿಯಿಂದ ಡೀಸೆಲ್ ಹೊಗೆ ಬರ್ತಿದೆಯಲ್ಲ, ಅದು ಫುಲ್ಲು ಮುಗ್ಗೆಲ್ಲ ಹೋಗ್ತಿದೆ ಅದು.
ನೋಡ್ತಿದೆಯಲ್ಲ ಫುಲ್ಲು ಡೀಸೆಲ್ ಹೊಗೆ ಸ್ಮೆಲ್ಲು ಮತ್ತು ಹ್ಯೂಮಿಡಿಟಿ ಇನ್ಕ್ರೀಸ್ ಆಗ್ತಿದೆ. ಇವಾಗ ಆಚೆ ಕಡೆ ಬಂದರೆ ಶಾಂತಿ ಸಿಗ್ತಿದೆ. ನೀವು ಮೇಲೆ ನೋಡ್ಬೋದು ಎಲೆಕ್ಟ್ರಿಫಿಕೇಷನ್ ಆಗಿದೆ, ಫುಲ್ ಆಗಿದೆ ಇಲ್ಲ ಅಂತ ನಾನು ನಿಮಗೆ ಮುಂದೆ ಸಕಲೇಶ್ಪುರ ಹತ್ರ ತಿಳಿಸ್ತೀನಿ. ಟನಲ್ ಮಧ್ಯೆ ನಮ್ಮನ್ನ ಸ್ಟಾಪ್ ಮಾಡಿಬಿಟ್ಟಿದ್ರು. ಸದ್ಯಕ್ಕೆ ಆನ್ ಆಯಿತು, ನಾವು ಹೊರಡ್ತಿದ್ದೀವಿ ಇಲ್ಲಿಂದ ಇವಾಗ. ನೀವು ಅದು ಲಾಸ್ಟಲ್ಲಿ ಬ್ಯಾಂಕರ್ಸ್ ಅಟ್ಯಾಚ್ ಆಗಿರೋದು ನೋಡ್ಬೋದು, ಅದು ಡೀಸೆಲ್ ಲೋಗೋ ಮಾಡಿದೆ. ಸಕಲೇಶ್ಪುರದಲ್ಲಿ ನಮ್ಮದು ಕ್ರಾಸಿಂಗ್ ಆಗ್ತಿದೆ. ಯಾವ ಟ್ರೈನ್ ಜೊತೆ ಕ್ರಾಸಿಂಗ್ ಆಗ್ತಿದೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ತಿಳಿಸಿ, ಸರಿನಾ? ಈ ಮಂಗಳೂರು ಜಂಕ್ಷನ್ ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ ಅದಕ್ಕೆ ತಲುಪಿದೆ. ಸಕಲೇಶ್ಪುರ ರೈಲ್ವೆ ಸ್ಟೇಷನ್ಗೆ ನೀವು ನೋಡ್ಬೋದು, ಇದೇ ಸಕಲೇಶ್ಪುರ ರೈಲ್ವೆ ಸ್ಟೇಷನು. ಬರೋ ಟೈಮು 11:30, 10 ಮಿನಿಟ್ಸ್ ಸ್ಟಾಪ್ ಇರುತ್ತೆ. 11:40ಗೆ ನಾವು ಹೊರಡ್ತೀವಿ ಇಲ್ಲಿಂದ. ಸಕಲೇಶ್ಪುರ 11:40ಗೆ ನಾವು ಹೊರಡ್ತೀವಿ ಇಲ್ಲಿಂದ. 10 ಮಿನಿಟ್ಸ್ ಹಾಲ್ಟ್. ಏನಕ್ಕೆ ನಮ್ಮದು ಬ್ಯಾಂಕರ್ಸ್ ಹಿಂದೆ ಅಟ್ಯಾಚ್ ಮಾಡಿದಾರಲ್ಲ, ಸೊ ಅದು ಇಲ್ಲಿ ರಿಮೂವ್ ಮಾಡ್ತಾರೆ ಬ್ಯಾಂಕರ್ಸ್ನ. ಐ ಹೋಪ್ ಸೌಂಡ್ ಕ್ಲಿಯರ್ ಇದೆ. ಸದ್ಯಕ್ಕೆ ಇಯರ್ಫೋನ್ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಚಾರ್ಜ್ ಇಲ್ಲ ಫೋನಲ್ಲಿ, ಫೋನ್ ಚಾರ್ಜ್ ಮಾಡ್ತೀನಿ. ಸೊ ಬ್ಯಾಂಕರ್ಸ್ ಇಲ್ಲಿ ಡಿಟ್ಯಾಚ್ ಮಾಡ್ತಾರೆ. ಇಲ್ಲಿಂದ ಸುಬ್ರಹ್ಮಣ್ಯಗೆ ಹೋಗುವಾಗ ಏನು ಅಟ್ಯಾಚ್ ಮಾಡ್ತಾರೆ, ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಗಿರುತ್ತೆ ಬ್ಯಾಂಕರ್ಸು ಬ್ರೇಕರ್ಸು.
ಎಲೆಕ್ಟ್ರಿಫಿಕೇಷನ್ ಬಗ್ಗೆ ಮಾತಾಡೋಕೆ ಹೋದರೆ ಎಲೆಕ್ಟ್ರಿಫಿಕೇಷನು ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ. ಸ್ವಲ್ಪ ಜಾಗದಲ್ಲಿ ಪೋಲ್ ಎಲ್ದಿ ವೈರೆಲ್ಲ ಎಲ್ದಿದ್ದಾರೆ, ಸ್ವಲ್ಪ ಜಾಗದಲ್ಲಿ ಪೋಲ್ ಹಾಕಿದ್ದಾರೆ, ಸ್ವಲ್ಪ ಜಾಗದಲ್ಲಿ ಇನ್ನೂ ಪೋಲ್ ಹಾಕಬೇಕು, ಸ್ವಲ್ಪ ಜಾಗದಲ್ಲಿ ಅಗ್ದಿದ್ದಾರೆ. ಸೊ ಅಗ್ದಿದ್ದಾರೆ ಅಂದರೆ ಐ ಗೆಸ್ ಡಿಗ್ಗಿಂಗ್ ಮಾಡಿದ್ದಾರೆ. ಸೊ ಇನ್ನೂ ಎಲೆಕ್ಟ್ರಿಫಿಕೇಷನ್ ಪೆಂಡಿಂಗ್ ಇದೆ. ಒಂದ್ಸಲ ಎಲೆಕ್ಟ್ರಿಫಿಕೇಷನ್ ಹಾಕ್ಬಿಟ್ರೆ ನಿಮ್ಗೆ ಗೊತ್ತಲ್ಲ ಏನು ಶುರು ಆಗುತ್ತೆ. ಬೆಂಗಳೂರು ಮಂಗಳೂರು ವಂದೇ ಭಾರತ್ ಸ್ಟಾರ್ಟ್ ಆಗುತ್ತೆ ಈ ರೂಟಲ್ಲಿ. ಸೊ ಎಲೆಕ್ಟ್ರಿಫಿಕೇಷನ್ ಇನ್ನೂ ಪೆಂಡಿಂಗ್ ಇದೆ, ಅದಾದಮೇಲೆ ಸ್ಟಾರ್ಟ್ ಆಗೋದು. ಮತ್ತು ಘಾಟ್ ಬಗ್ಗೆ ಮಾತಾಡೋಕೆ ಹೋದರೆ ನಿಮಗೆ 57 ಟನಲ್ ಸಿಗುತ್ತೆ, ಅದಾದಮೇಲೆ 109 ಬ್ರಿಡ್ಜಸ್ ಸಿಗುತ್ತೆ, ಅದಾದಮೇಲೆ ಅಪ್ರಾಕ್ಸಿಮೇಟ್ಲಿ 25 to 30 ವಾಟರ್ ಫಾಲ್ಸ್ ಸಿಗುತ್ತೆ. ಅದ್ರ ಮೇಲೇ ಇರುತ್ತೆ ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ಎಲ್ಲ ಕೌಂಟ್ ಆಗಿರಲ್ಲ. ಸೊ ಇದನ್ನು ಸುಮಾರು ಜನ ಇದನ್ನು ಏನು ಕರೀತಾರೆ ಶಿರ್ಡಿ ಘಾಟ್ ಕರೀತಾರೆ, ಸುಮಾರು ಜನ ಇದನ್ನು ಸಕಲೇಶ್ಪುರ ಘಾಟ್, ಸುಮಾರು ಜನ ಇದನ್ನು ಸುಬ್ರಹ್ಮಣ್ಯ ರೋಡ್ ಘಾಟ್ ಅಂತ ಕರೀತಾರೆ, ವೇರಿಯಸ್ ನೇಮ್ ಅಂತ ಕರೀತಾರೆ. ಮತ್ತು ಇನ್ನೊಂದು ಮಾತಾಡೋಕೆ ಹೋದರೆ ಬೆಸ್ಟ್ ಟೈಮ್ ಮಾಡೋದು ಈ ರೂಟಲ್ಲಿ ಜರ್ನಿ ಅದು ಬಂದು ಮಾನ್ಸೂನ್ ಟೈಮಲ್ಲಿ. ಬೇರೆ ಯಾವ ಟೈಮಲ್ಲೂ ಮಾಡಿದ್ರೆ ಅಷ್ಟೊಂದು ಮಜಾ ಬರೋಲ್ಲ, ಮಾನ್ಸೂನ್ ಟೈಮಲ್ಲಿ ಮಾಡಿದ್ರೆ ಹೆವಿ ಮಜಾ ನಿಮ್ಗೆ ಬರುತ್ತೆ. ಇದು 11:47ಗೆ ನಾವು ಹೊರಟ್ಬಿಟ್ಟಿದ್ದೀವಿ ಸಕಲೇಶ್ಪುರ ರೈಲ್ವೆ ಸ್ಟೇಷನಿಂದ. ಸದ್ಯಕ್ಕೆ 7 ನಿಮಿಷ ಡಿಲೇ ಹೊರಟಿದ್ದೀವಿ ಇಲ್ಲಿಂದ. ನೀವು ಅದು ಎಕ್ಸ್ಟ್ರೀಮ್ ರೈಟಲ್ಲಿ ಲೈನ್ ನೋಡ್ತಿದ್ದೀರಲ್ಲ, ಅದೇ ಹಾಸನಿಂದ ಮೈಸೂರಿಗೆ ಹೋಗುವ ಲೈನು. ಸೊ ಇಲ್ಲಿಂದ ಕಟ್ಟಾಗತ್ತೆ, ಅದು ಮೈಸೂರಿಗೆ ಹೋಗುತ್ತೆ ಲೈನು ಹಾಸನಿಂದ. ಇದು ನೀವು ನೋಡ್ಬೋದು ಹಾಸನ್ ಸೋಲಾಪುರ ಎಕ್ಸ್ಪ್ರೆಸ್. ಸೋಲಾಪುರಿಂದ ಸದ್ಯಕ್ಕೆ ಹಾಸನಕ್ಕೆ ಬಂದಿದೆ. ನಮ್ಮ ಈ ಎಕ್ಸ್ಪ್ರೆಸ್ಸು ಟ್ರೈನ್ ನಂಬರ್ 16540 ಸದ್ಯಕ್ಕೆ ತಲುಪಿದೆ ಎಲ್ಲಿಗೆ, ಹಾಸನ್ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಜಂಕ್ಷನ್ ಏನಕ್ಕಂದರೆ ಇಲ್ಲಿಂದ ಒಂದು ಲೈನ್ ನಮ್ಮದು ಮಂಗಳೂರು ಮೇನ್ ಲೈನ್ ಆಯಿತು, ಒಂದು ಇಲ್ಲಿಂದ ಅರಸೀಕೆರೆಗೆ ಹೋಗುತ್ತೆ, ಇನ್ನೊಂದು ಇಲ್ಲಿಂದ ಮೈಸೂರಿಗೆ ನಾನು ನಿಮ್ಗೆ ತೋರಿಸಿದೆ ಮೈಸೂರು ಲೈನು, ಅರಸೀಕೆರೆ ಲೈನು ತೋರಿಸ್ತೀನಿ ನಿಮಗೆ. ಬರೋ ಟೈಮು 12:50, 5 ನಿಮಿಷ ಸ್ಟಾಪ್ ಇರುತ್ತೆ, 12:55 ಹೋಗೋ ಟೈಮು. ಸದ್ಯಕ್ಕೆ ನಾವು ಬಂದಿದ್ದೀವಿ 5 ಮಿನಿಟ್ಸ್ ಬಿಫೋರ್ ಇಲ್ಲಿ. ಇದು ನೀವು ಹಾಸನ್ ಜಂಕ್ಷನ್ ನೋಡ್ಬೋದು. ಇನ್ನೂ ನಮ್ಮ ಟೈಮ್ ಇದೆ 5 ನಿಮಿಷ. ಹೆವಿ ಕನ್ಫ್ಯೂಷನ್, ಎಲ್ಲರೂ ಜನರಲ್ ಮುಂದೆ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಮುಂದೆ ಹೋಗಿದ್ದಾರೆ, ಬಟ್ ಜನರಲ್ ಇರೋದು ಲಾಸ್ಟ್. ಕೋಚ್ ಕಂಪೋಸಿಷನ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ ಹೊತ್ತಲ್ಲಿ. ಹೇಳಕ್ಕೆ ಹೋದರೆ ಝೋನ್ಸು ಮತ್ತು ಡಿವಿಷನ್ ಬಗ್ಗೆ, ನಾವು 7 ಝೋನ್ ಆ್ಯಕ್ಚುಲಿ ನಮ್ಮದು ಕ್ರಾಸ್ ಆಗುತ್ತೆ ಈ ಟ್ರೈನು ಮಂಗಳೂರು ಜಂಕ್ಷನಿಂದ ಯಶವಂತಪುರ್ಗೆ ಹೋಗೋಕ್ಕೆ. ಮಂಗಳೂರು ಜಂಕ್ಷನ್ ಬಂದು ನಮ್ಮದು ಸದರ್ನ್ ರೈಲ್ವೇಸು, ಮಂಗಳೂರು ಜಂಕ್ಷನ್ ಆದಮೇಲೆ ಬಂಟ್ವಾಲದಿಂದ ಯಶವಂತಪುರವರೆಗೂ ನಮ್ಮದು ಸೌತ್ ವೆಸ್ಟರ್ನ್ ರೈಲ್ವೇಸು. ಝೋನ್ ಬಂದು ಡಿವಿಷನ್ ಮಾತಾಡೋಕೆ ಹೋದರೆ ಮಂಗಳೂರು ಜಂಕ್ಷನ್ ಇರೋದು ಪಾಲಕ್ಕಾಡ್ ಡಿವಿಷನಲ್ಲಿ, ಅದಾದಮೇಲೆ ಬಂಟ್ವಾಲದಿಂದ ಹಾಸನ್ವರೆಗೂ ನಮ್ಮದು ಮೈಸೂರು ಡಿವಿಷನು, ನೆಕ್ಸ್ಟು ಚನ್ನರಾಯಪಟ್ಟಣದಿಂದ ನಮ್ಮದು ಯಶವಂತಪುರವರೆಗೂ ಯಾವ ಡಿವಿಷನ್, ನಮ್ಮ KSR ಬೆಂಗಳೂರು ಡಿವಿಷನು. ಸೊ ನಿಮ್ಗೆ ಸ್ಟಾಲ್ ಎಲ್ಲ ಸಿಗತ್ತಿಲ್ಲಿ, ಸೊ ತೊಂದರೆ ಏನೂ ಆಗೋಲ್ಲ ನೀರಿಗೆಲ್ಲ. ಫುಡ್ ಆನ್ ಟ್ರ್ಯಾಕ್ ಅಂತ ಒಂದು ಅಲ್ಲಿದೆ, ಬಟ್ ಫುಡ್ ಆನ್ ಟ್ರ್ಯಾಕ್ ನಾನು ಬಿಲೀವ್ ಮಾಡ್ತಿಲ್ಲ ಹಾಸನ್ದು, ಯಾಕಂದರೆ ಲಾಸ್ಟ್ ಟೈಮ್ ಡೆಮೋ ಮಾಡಿದಾಗ ಫುಡ್ ಆನ್ ಟ್ರ್ಯಾಕಲ್ಲಿ ಹೋಗಿ ತಿಂದೆ. ಅದಾದಮೇಲೆ ನಾನು ಮೈಸೂರಲ್ಲೂ ಏನೂ ತಿಂದಿಲ್ಲ, ಮನೆಗೆ ಹೋದೆ, ನೈಟಿಂದ ಫುಲ್ ನಂದು ಏನಂತಾರೆ ಹುಷಾರಿದ್ದಿಲ್ಲ, ಫುಡ್ ಪಾಯ್ಸನ್ ಎಲ್ಲ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಹಾಸನಲ್ಲಿ ಫುಡ್ ಆನ್ ಟ್ರ್ಯಾಕ್ ಅವಾಯ್ಡ್ ಮಾಡ್ತೀನಿ. ಇದು ಎಕ್ಸಾಕ್ಟ್ಲಿ 12:55ಗೆ ನಾವು ಹೊರಟ್ಬಿಟ್ಟಿದ್ದೀವಿ ಎಲ್ಲಿಂದ, ಹಾಸನ್ ಜಂಕ್ಷನ್ ರೈಲ್ವೆ ಸ್ಟೇಷನ್ನಿಂದ. ಇದು ಹಾಸನ್ ಸೋಲಾಪುರಿಂದ ಬರ್ತಿದೆಯಲ್ಲ ಹಾಸನ್ ಸೋಲಾಪುರ ಎಕ್ಸ್ಪ್ರೆಸ್ಸು. ಸೊ ಇದು ಡಿಲೇ ಆಗಿ ಬರ್ತಿದೆ, ಆ್ಯಕ್ಚುಲಿ 1 hour ಪ್ಲಸ್ ಏನೋ ಡಿಲೇ ಇದೆ. ಸೊ ಇದು ಸ್ವಲ್ಪ ಮುಂಚೆನೇ ಬಂದಿತ್ತು ಇಲ್ಲಿ. ಅದು ನೀವು ಲೆಫ್ಟಲ್ಲಿ ಒಂದು ಲೈನ್ ಹೋಗಿದ್ದು ನೋಡಿದ್ರಲ್ಲ, ಅದೇ ಅರಸೀಕೆರೆ ಲೈನು. ವಿಜಯಪುರ ಮತ್ತು ಮಂಗಳೂರು ಸೆಂಟ್ರಲ್ ಸ್ಪೆಷಲ್ ಆ ರೂಟಿಂದನೇ ಬಂದಿದ್ದು. ನಾವು ಸದ್ಯಕ್ಕೆ ಬೆಂಗಳೂರು ಲೈನ್ಗೆ ಹೊರಟ್ಬಿಟ್ವಿ. ಇವಾಗ ಕೋಚ್ ಕ್ಲೀನ್ನೆಸ್ ಬಗ್ಗೆ ಮಾತಾಡೋಕೆ ಹೋದರೆ ಕೋಚ್ ಆ್ಯಕ್ಚುಲಿ ಕ್ಲೀನಾಗಿದೆ. ಸೊ ಕ್ಲೀನರ್ ಬಂದು ಕ್ಲೀನೂ ಮಾಡ್ತಾರೆ ಆ್ಯಕ್ಚುಲಿ. ಮಂಗಳೂರು ಜಂಕ್ಷನಿಂದ ಸ್ಟಾರ್ಟ್ ಆದಮೇಲೆ ಸಕಲೇಶ್ಪುರ ಆದಮೇಲೆ ಬಂದು ಕ್ಲೀನ್ ಮಾಡಿದರು. ಬಟ್ ಸೌತ್ ವೆಸ್ಟರ್ನ್ ರೈಲ್ವೆ ಅವ್ರು ಏನು ಮಾಡ್ತಾವ್ರು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಸ್ಟೇನು ಕೆಳಗಡೆ ನೋಡಿ, ಇದು ಕ್ಲೀನೇ ಮಾಡಿಲ್ಲ ಅವರು. ಅದಾದಮೇಲೆ ಝೂಮ್ ಮಾಡ್ತೀರಿ, ಅಲ್ಲೂ ಗಲೀಜಿದೆ, ಎಲ್ಲ ಸೀಟ್ ಕೆಳಗಡೆ ಗಲೀಜಿದೆ. ಸೌತ್ ವೆಸ್ಟರ್ನ್ ರೈಲ್ವೇಸು ಸೀಟ್ ಮೇಲೆ ಗಮನ ಏನೂ ಕೊಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಇದೆಲ್ಲ ಕ್ಲೀನ್ ಇದೆ, ಇದೆಲ್ಲ ಸಕ್ಕತ್ತಾಗಿ ಕ್ಲೀನ್ ಇದೆ, ಕ್ಲೀನ್ ಮಾಡ್ತಿದ್ದಾರೆ. ಬಟ್ ಇದಕ್ಕೇನು ಮಾಡೋದು, ಅದಾದಮೇಲೆ ಇದಕ್ಕೇನು ಮಾಡೋದು, ಸೌತ್ ವೆಸ್ಟರ್ನ್ ರೈಲ್ವೇಸ್ ಗಮನ ಕೊಡಬೇಕು ಇದ್ರ ಮೇಲೆಲ್ಲ.
ಇದು ನಾವು ಗೇಟ್ ಹತ್ರ ಕ್ಲೀನ್ನೆಸ್ ಬಗ್ಗೆ ಮಾತಾಡಿದ್ರೆ, ಸೊ ನೀವು ನೋಡ್ಬೋದು ಗೇಟ್ ಹತ್ರ ಫುಲ್ಲು ಕ್ಲೀನಾಗಿದೆ. ಸೊ ಕ್ಲೀನಿಂಗ್ದೆಲ್ಲ ತುಂಬ ಗಮನ ಕೊಡ್ತಿದ್ದಾರೆ. ನಾವು ಸದ್ಯಕ್ಕಿರೋದು ಥರ್ಡ್ AC ಎಕನಾಮಿಯಲ್ಲಿ ಟ್ರಾವೆಲ್ ಮಾಡ್ತಿರೋದು. ಸೊ ನೀವು ಅನ್ಕೊಬೋದು ಆಬ್ವಿಯಸ್ಲಿ ಕ್ಲೀನ್ ಇದೆ. ಮತ್ತು ಮೇನು ಫೈರ್ ಎಸ್ಟಿಂಗ್ವಿಷು ಇದೆ ಎಲ್ಲ ಕಂಪಾರ್ಟ್ಮೆಂಟಲ್ಲಿ. ಸೊ ಇದು ನೋಡಿ ನನಗೆ ಸ್ವಲ್ಪ ಖುಷಿ ಆಯಿತು. ಬಸವ ಎಕ್ಸ್ಪ್ರೆಸ್ ಮಾಡಿದೆ, ಅದರಲ್ಲೂ ಫೈರ್ ಎಸ್ಟಿಂಗ್ವಿಷರ್ ಇತ್ತು. ಅದಾದಮೇಲೆ ವಿಜಯಪುರ ಮಂಗಳೂರು ಸೆಂಟ್ರಲ್ಲು ಸ್ಪೆಷಲ್ ಮಾಡಿದೆ, ಅದರಲ್ಲೂ ಫೈರ್ ಎಸ್ಟಿಂಗ್ವಿಷರ್ ಇತ್ತು. ಸೊ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಇಂಡಿಯನ್ ರೈಲ್ವೇಸಿಂದ ಒಂದು ಇನಿಷಿಯೇಟಿವು. ಸೊ ಐ ಹೋಪ್ ಇದು ಯೂಸ್ ಮಾಡ್ತಾರೆ. ಎಲ್ಲಾದರೂ ಏನಾದರೂ ಬೈ ಮಿಸ್ಟೇಕಾಗಿ ಫೈರ್ ಗೇರ್ ಏನಾದರೂ ಹಿಡ್ಕೊಂಡ್ರೆ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಮೇ ಬಿ ಕೋಚ್ ಅಟೆಂಡರ್ಸೇ ಯೂಸ್ ಮಾಡ್ತಿರ್ಬೋದು, ನಾರ್ಮಲ್ ಜನ ಯೂಸ್ ಮಾಡ್ತಾರೋ ಇಲ್ಲ ನನಗೂ ಐಡಿಯಾ ಇಲ್ಲ ಇದ್ರ ಬಗ್ಗೆ. ನಾವು ಸದ್ಯಕ್ಕೆ ತಲುಪಿದ್ದೀವಿ ಚನ್ನರಾಯಪಟ್ಟಣ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮಿಂಗು 3:21. ನಾವು ಎಕ್ಸಾಕ್ಟ್ ಟೈಮ್ ಬಂದಿದ್ದೀವಿ 3:21ಗೆ. 1 ನಿಮಿಷ ಸ್ಟಾಪ್ ಅಷ್ಟೇ ಸಿಗುತ್ತೆ. 3:22ಗೆ ಇಲ್ಲಿಂದ ಹೊರಟ್ಬಿಡುತ್ತೆ. ಮತ್ತು ಇಲ್ಲಿ ಲೋಕಲ್ ಪ್ಯಾಸೆಂಜರ್ಸ್ ಹೆವಿ ಕಾಣಿಸಿದ್ರು ಗುರು. ಹೆವಿ ಅಂದರೆ ಹೆವಿ ಜನ ಕಾಣಿಸಿದ್ದಾರೆ ಲೋಕಲ್ ಪ್ಯಾಸೆಂಜರ್ಸು. ನಾವು ಸದ್ಯಕ್ಕೆ ತಲುಪಿದ್ದೀವಿ ಶ್ರಾವಣ ಬೆಳಗೊಳ ರೈಲ್ವೆ ಸ್ಟೇಷನ್ಗೆ. ಆನ್ ಆಗಿದೆ. ಗೋಮಟೇಶ್ವರ ಸ್ಟ್ಯಾಚು ನಿಮ್ಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ನೀವು ಗ್ಯಾಪಲ್ಲಿ ನೋಡಿದ್ರೆ ನೋಡಿ ಅಲ್ಲಿ. ಸೊ 18 ಮೀಟರ್ಸ್ ಟಾಲ್ ಗೋಮಟೇಶ್ವರ ಸ್ಟ್ಯಾಚು ಅದು. ಸೊ ಜೈನ್ ಸಮಾಜದಲ್ಲಿ ತುಂಬ ಮಹತ್ವ ಇದೆ ಗೋಮಟೇಶ್ವರ ದೇವ್ರದ್ದು. ಮತ್ತು ಮಾತಾಡೋಕೆ ಹೋದರೆ ಬರೋ ಟೈಮಿಂಗು 1:31, 1 ನಿಮಿಷ ಸ್ಟಾಪ್ ನಿಮ್ಗೆ ಸಿಗೋದು. ಮತ್ತು ಇನ್ನೂ ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ ಬಂದಿದೆ 9-8 ನಿಮಿಷ ಡಿಲೇ ನೀವು ಅನ್ಕೊಬೋದು. ನೀವು ಅಲ್ಲಿ ನೋಡೋಕೆ ಹೋದರೆ ಬೆಟ್ಟದ ಮೇಲೆ, ಸೊ ಅಲ್ಲಿ ನೀವು ನೋಡ್ಬೋದು ಗೋಮಟೇಶ್ವರ ದೇವ್ರದ್ದು ಪ್ರತಿಮೆ. ಸೊ ಅಲ್ಲಿ ಸಿಂಗಲ್ ಸ್ಟ್ಯಾಂಡಿಂಗ್ ಇದೆ ದೇವ್ರಿದ್ದಾರಲ್ಲ, ಮೂರ್ತಿ ಇದೆಯಲ್ಲ, ಅದೇ ಗೋಮಟೇಶ್ವರ ದೇವ್ರದ್ದು. ಇದು ನಮ್ಮ ಮಂಗಳೂರು ಜಂಕ್ಷನ್ ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ BG ನಗರ್ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 1:58, 1 ನಿಮಿಷ ಸ್ಟಾಪ್ ಸಿಗುತ್ತೆ. ಬಟ್ ನಾವು ಸದ್ಯಕ್ಕೆ ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 15 ನಿಮಿಷ ಡಿಲೇ. ಮತ್ತು ಸುಮಾರು ಜನ ಆ್ಯಕ್ಚುಲಿ ಸ್ಲೀಪರಲ್ಲಿ ಹತ್ತುತ್ತಿದ್ದಾರೆ ಗುರು, ಜನರಲ್ ಅವರೆಲ್ಲ. ಸೊ ನನಗೆ ಯಾಕೋ ನಾನು ACL ಟಿಕೆಟ್ ಮಾಡಿ ಕರೆಕ್ಟ್ ಮಾಡಿದೆ ಅನಿಸ್ತಿದೆ ಥರ್ಡ್ AC ಎಕನಾಮಿಯಲ್ಲಿ. ಯಾಕಂದರೆ ನಾನು ಸ್ಲೀಪರಲ್ಲಿ ಇರ್ತಿದ್ರೆ ಅಷ್ಟೇ ಓವರ್ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಮತ್ತು ಸೊ ನಾವು ಸ್ವಲ್ಪ ಹೊತ್ತು BG ನಗರಲ್ಲಿ ನಿಂತ್ಕೊಂಡಿರ್ತೀವಿ, ಯಾಕಂದರೆ ಮುಂದೆಯಿಂದ ಕ್ರಾಸಿಂಗ್ಗೆ ಒಂದು ಟ್ರೈನ್ ಬರ್ತಿದೆ. ಇದು ನೀವು ನೋಡೋಕೆ ಹೋದರೆ ನಮ್ಮ BG ನಗರಕ್ಕೆ ಬಂದಿದೆ. ಯಶವಂತಪುರದಿಂದ ಮೈಸೂರಿಗೆ ಹೋಗುವ ಟ್ರೈನು ಇದು ಕಡೆ ಯಾಕೆ ಬಂದಿದೆಯಾ? ಯಾಕಂದರೆ ಇದು ವಯಾ ಹಾಸನ ಹೋಗೋದು. ಸೊ ಯಶವಂತಪುರದಿಂದ ಮೈಸೂರು ವಯಾ ಹಾಸನ್ಗೆ ಹೋಗುವ ಟ್ರೈನ್ ಇದು. ಫುಲ್ಲು ಅನ್ರಿಸರ್ವ್ಡ್ ಕೋಚ್ ಸಿಗುತ್ತೆ ನಿಮಗೆ. ಇದರಲ್ಲಿ ಸದ್ಯಕ್ಕೆ ರಿಸರ್ವೇಷನ್ ಏನೂ ಸಿಗಲ್ಲ. ಇವಾಗ ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ ಪ್ಯಾಂಟ್ರಿ ಕಾರ್ ಬಗ್ಗೆ. ಸದ್ಯಕ್ಕೆ ನಿಮಗೆ ಈ ಟ್ರೈನಲ್ಲಿ ಪ್ಯಾಂಟ್ರಿ ಕಾರ್ ಸಿಗೋಲ್ಲ, ಬಟ್ ಸೈಡ್ ಪ್ಯಾಂಟ್ರಿ ಸಿಗುತ್ತೆ. ಸೊ ನಾನೇನು ಟ್ರೈ ಮಾಡಿಲ್ಲ. ಒಂದು ವಾಟರ್ ಬಾಟ್ಲ್ ಇಸ್ಕೊಂಡೆ, ಒಂದು ವಾಟರ್ ಬಾಟ್ಲ್ ಕೊಡೋಲ್ಲ ಅಂತ ಹೇಳಿದ್ರು. 2 ಇಸ್ಕೊಂಡ್ರೆ 30 ಅಂದೆ, 1 ಕೊಡೋಲ್ಲ. ಆಮೇಲೆ ನಾನು ಕೇಳ್ದೇನು ಕೊಡೋಲ್ಲ ಅಂತ. ಆಮೇಲೆ ಅಂದರೂ ಚೇಂಜ್ ಇರೋಲ್ಲ ಅಂತ. ನಾನು ಚೇಂಜ್ ಕೊಡ್ತೀನಿ, ಏನು ಕೊಡ್ತೀರಾ? ಅವಾಗ 15 ರೂಪಾಯಿ ಚೇಂಜ್ ಕೊಟ್ಟೆ, ಅವಾಗ ಕೊಟ್ಟರು. ಮ್ಯಾನೇಜರ್ ಹತ್ರನೂ ಮಾತಾಡಿದೆ. ಅವ್ರು ಹೇಳಿದ್ರು, ಸರ್ ನಾವು
ಒಂದು ಸೆಲ್ ಮಾಡೋಕ್ಕೆ ಅಂದರೆ ಇವ್ರು 20 ರೂಪಾಯಿಗೆ ಮಾಡಿಬಿಡ್ತಾರೆ, ಕಮಿಷನ್ ತೊಗೊಂಡ್ಬಿಡ್ತಾರೆ. ಅದಕ್ಕೆ ನಾನು ಹೇಳಿದ್ದೀನಿ 2 ಸೆಲ್ ಮಾಡಿ 30 ರೂಪಾಯಿಗೆ, ಯಾರಾದರೂ ಚೇಂಜ್ ಕೊಟ್ಟರೆ ಅವ್ರಿಗೆ 15 ರೂಪಾಯಿ ಕೊಡಿ ಅಂತ ಹೇಳಿದ್ದಾರೆ. ಸೊ ಸೈಡ್ ಪ್ಯಾಂಟಿ ಸಿಗುತ್ತೆ ನಿಮಗೆ. ಸಕಲೇಶ್ಪುರದಿಂದ ನಿಮಗೆ ಐಟಮ್ಸು, ಊಟ ಐಟಮ್ಸ್ ಎಲ್ಲ ಸಿಗೋದು ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಎಕ್ಸಿಕ್ಯೂಟಿವ್ ಚೇರ್ ಕಾರು, ವಿಸ್ಟಾಡೋಮಲ್ಲೆಲ್ಲ ಇದ್ದೇ ಇರುತ್ತೆ. ಸೊ ಅಲ್ಲಿ ನೀವು ಬೇಕಂದ್ರೆ ಹೋಗಿ ಇಸ್ಕೊಬೋದು. ಅದು ಚಿಪ್ಸು, ಅದಾದಮೇಲೆ ಸ್ನೀಕರ್ಸು ಅದೆಲ್ಲ ಹೋಗಿ ಇಸ್ಕೊಬೋದು ನೀವು. ಇದು ನಾವು ಸದ್ಯಕ್ಕೆ ಯಡಿಯೂರು ರೈಲ್ವೆ ಸ್ಟೇಷನ್ ತಲುಪಿದ್ದೀವಿ. ಬರೋ ಟೈಮ್ 2:11, 1 ನಿಮಿಷ ಸ್ಟಾಪ್ ಅಷ್ಟೇ. ನಾವು ಸದ್ಯಕ್ಕೆ 20 ನಿಮಿಷ ಡಿಲೇ ಬಂದಿದ್ದೀವಿ ಇಬ್ಬರು. ಸದ್ಯಕ್ಕೆ ನಾನು ಆಚೆ ಹೋಗ್ತಿಲ್ಲ ಇಲ್ಲಿ ವಿಡಿಯೋ ಮಾಡೋಕ್ಕೆ. ಬಟ್ ರಶ್ ಅಂತೂ ಎಲ್ಲ ಜಾಗದಲ್ಲಿದೆ. ಜನರಲ್ ಪ್ಯಾಸೆಂಜರ್ ರಶ್ ಎಲ್ಲ ಸ್ಟೇಷನಲ್ಲೂ ಇದೆ ಹಾಸನ ಆದಮೇಲೆ. ಗುರುಗಳೇ, ಇದು ನಾವು ತಲುಪಿದ್ದೀವಿ ಕುಣಿಗಲ್ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮ್ 2:24, 1 ನಿಮಿಷ ಸ್ಟಾಪ್ ಅಷ್ಟೇ. ನಾವು 20 ಮಿನಿಟ್ಸ್ ಡಿಲೇ ಬಂದಿದ್ದೀವಿ 2:44ಗೆ. ಮತ್ತು ಮಾತಾಡೋಕೆ ಹೋದರೆ ಹಾಸನ್ ಸೋಲಾಪುರ ಎಕ್ಸ್ಪ್ರೆಸ್ ಇರುತ್ತಲ್ಲ, ಸೊ ನೀವು ಬುಕ್ ಮಾಡಿದ್ರೆ ವೆಯ್ಟಿಂಗ್ ಲಿಸ್ಟಲ್ಲಿ ಏನಾದರೂ ಬುಕ್ ಮಾಡಿದ್ರೆ ಫ್ರಮ್ ಕುಣಿಗಲ್ ಹಾಕಿ ಟು ಕಲಬುರ್ಗಿ ಇಲ್ಲಾಂದರೆ ಸೋಲಾಪುರ ಹಾಕಿ, ಮತ್ತು ಬೋರ್ಡಿಂಗ್ ಪಾಯಿಂಟು ನೀವು ಯಶವಂತಪುರ ಹಾಕಿ. ಆವಾಗ ನಿಮ್ಮದು ಟಿಕೆಟು ಕನ್ಫರ್ಮ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಅದು ಹಾಸನ್ ಕೋಟಾಗೆ ಬಂದುಬಿಡುತ್ತೆ, ಈ ಸೈಡ್ ಕೋಟಾಗೆ ಬಂದುಬಿಡುತ್ತೆ. ಸೊ ಈ ಸೈಡ್ ಕೋಟಾಗೆ ಕನ್ಫರ್ಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆಯ್ಟಿಂಗ್ ಲಿಸ್ಟ್ ಏನಾದರೂ ಬೆಂಗಳೂರಿಂದ ಬುಕ್ ಮಾಡಬೇಕಂದ್ರೆ, ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ದರೆ ಏನಾದರೂ ಟಿಕೆಟ್ ಬುಕ್ ಮಾಡಬೇಕಂದ್ರೆ ಫ್ರಮ್ ಸ್ಟೇಷನ್ ಕುಣಿಗಲ್ ಹಾಕಿ. ಬೋರ್ಡಿಂಗ್ ಸ್ಟೇಷನ್ ನೀವು ದಯವಿಟ್ಟು ಏನು ಹಾಕಿ, ಬೆಂಗಳೂರೇ ಹಾಕಿ. ಹಾಕಿಲ್ಲ ಅಂದರೆ ಕೂಡ ಅದು ಟಿ ಯಾರೂ ಚೆಕ್ ಮಾಡೋಕ್ಕೆ ಬರೋಲ್ಲ, ಎಲ್ಲರೂ ಬೆಂಗಳೂರಲ್ಲೇ ಚೆಕ್ ಮಾಡೋಕ್ಕೆ ಬರೋದು. ಗುರುವೇ, ಇದು ನಾವು ಸದ್ಯಕ್ಕೆ ತಲುಪಿದ್ದೀವಿ ನೆಲಮಂಗಲ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮಿಂಗು 2:59, 1 ನಿಮಿಷ ಸ್ಟಾಪ್ ಅಷ್ಟೇ. ನಾವು 3:30ಗೆ ಬಂದಿದ್ದೀವಿ. ಸೊ ಅರೌಂಡ್ 31 ಮಿನಿಟ್ಸ್ ಡಿಲೇ ಅನ್ಕೊಬೋದು ನೀವು. ಕೋಚ್ ಕಾಂಪೊಸಿಷನ್ ಬಗ್ಗೆ ಮಾತಾಡೋಕೆ ಹೋದರೆ, ಮಂಗಳೂರಿಂದ ಬೆಂಗಳೂರು ಸೈಡ್ ಹೋಗುವಾಗ ಸೊ ನಿಮ್ಗೆ ಆವಾಗ ಮುಂದೆ 2 ವಿಸ್ಟಾಡೋಮ್ ಸಿಗುತ್ತೆ. ಅದಾದಮೇಲೆ ಒಂದು ಚೇರ್ ಕಾರ್, AC ಚೇರ್ ಕಾರ್ ಸಿಗುತ್ತೆ. ಅದಾದಮೇಲೆ ನಿಮಗೆ 3rd AC ಎಕನಾಮಿ ಒಂದು ಸಿಗುತ್ತೆ, ಒಂದು ಸ್ಲೀಪರ್ ಸಿಗುತ್ತೆ. ಅದಾದಮೇಲೆ 1 ಸ್ಲೀಪರು. ಅದಾದಮೇಲೆ 3 ಬಂದು ನಿಮಗೆ ಸೆಕೆಂಡ್ ಸೀಟಿಂಗ್ ಸಿಗುತ್ತೆ, ನಾರ್ಮಲ್ ಚೇರ್ ಕಾರು. ಅದಾದಮೇಲೆ 4 ನಿಮಗೆ ಜನರಲ್ ಸಿಗುತ್ತೆ. ಸೊ ನೀವು ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಾಗ ಏನೂ ಯೂಸ್ ಇಲ್ಲ ವಿಸ್ಟಾಡೋಮ್ ಚೂಸ್ ಮಾಡಿ, ಯಾಕಂದರೆ ಆ ಲಾಸ್ಟ್ ಗ್ಯಾಲರಿ ಸೀನ್ ನಿಮ್ಗೆ ಸಿಗೋಲ್ಲ. ಬೆಂಗಳೂರಿಂದ ಮಂಗಳೂರಿಗೆ ಹೋದರೆ ಆವಾಗ ನಿಮಗೆ ಆ ಲಾಸ್ಟ್ ವಿಸ್ಟಾಡೋಮಲ್ಲಿ ಲಾಸ್ಟ್ ಗ್ಲಾಸ್ ಸೀನ್ ಇರುತ್ತಲ್ಲ, ಫುಲ್ಲು ಲಾಸ್ಟ್ ಟ್ರ್ಯಾಕ್ ವ್ಯೂ ಎಲ್ಲ ಬರುತ್ತೆ, ಆವಾಗ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಮಂಗಳೂರಿಂದ ಬೆಂಗಳೂರಿಗೆ ಏನೂ ಯೂಸ್ ಇಲ್ಲ. ಬಟ್ ನೀವು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಸೈಡು ಮತ್ತು ಅಪ್ಪೆಲ್ಲ ವ್ಯೂ ನೋಡಬೇಕಂದ್ರೆ ಆವಾಗ ನೀವು ವಿಸ್ಟಾಡೋಮ್ ಕೋಚ್ ಚೂಸ್ ಮಾಡ್ಬೋದು. ಬಟ್ ಲಾಸ್ಟ್ ಗ್ಲಾಸ್ ಮಿಲ್ಲಲ್ಲ, ಸಿಗೋಲ್ಲ ಮಂಗಳೂರಿಂದ ಬೆಂಗಳೂರಿಗೆ. ಬೆಂಗಳೂರಿಂದ ಮಂಗಳೂರಿಗೆ ಮಾತ್ರ ನಿಮಗೆ ಲಾಸ್ಟ್ ಗ್ಲಾಸ್ ವ್ಯೂ ಸಿಗೋದು. ಇದು ನೀವು ನೋಡ್ಬೋದು, ಬೆಂಗಳೂರು ಹುಬ್ಳಿ ಮೇನ್ ಲೈನ್ ಇದು. ಸೊ ಸದ್ಯಕ್ಕೆ ನಾವು ಅಪ್ರೋಚ್ ಹೊಡಿತಿದ್ದೀವಿ ಎಲ್ಲಿ, ಚಿಕ್ಕ ಭಾನುವಾರ ರೈಲ್ವೆ ಸ್ಟೇಷನ್ಗೆ. ಇದು ನಾವು ಸದ್ಯಕ್ಕೆ ತಲುಪಿದ್ದೀವಿ ಚಿಕ್ಕ ಭಾನುವಾರ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮ್ 3:44, 1 ನಿಮಿಷ ಸ್ಟಾಪ್ ಅಷ್ಟೇ. ನಾವು ಸದ್ಯಕ್ಕೆ 12 ಮಿನಿಟ್ಸ್ ಸ್ಟಾಪ್ ಲೇಟ್ ಬಂದಿದ್ದೀವಿ. ಆ್ಯಕ್ಚುಲಿ ಹೋಮ್ ಸಿಗ್ನಲ್ ಹತ್ರ ಆನ್ ಟೈಮ್ ಬಂದುಬಿಟ್ಟಿದ್ದೀವಿ, ಬಟ್ ಸಿಗ್ನಲ್ ಕ್ಲಿಯರೆನ್ಸ್ ಇದ್ದಿಲ್ಲ, ಅದಕ್ಕೆ ಲೇಟ್ ಬಂದ್ವಿ. ಸೊ ನಾವಿವಾಗ ಇರೋದು ಬೆಂಗಳೂರು ಮತ್ತು ಹುಬ್ಳಿ ಮೇನ್ ಲೈನು. ಇಲ್ಲಿಂದ ಒಂದು ಡೈವರ್ಷನ್ ಆಗುತ್ತೆ ಮಂಗಳೂರು ಕಡೆ, ಅದು ಆಗಿಬಿಡುತ್ತೆ ಮಂಗಳೂರು ಮೇನ್ ಲೈನು. ಬೆಂಗಳೂರಿಂದ ಮಂಗಳೂರುವರೆಗೂ ಫುಲ್ಲು ಸಿಂಗಲ್ ಲೈನು, ನಿಮಗೆ ಎಲ್ಲೂ ಡಬಲ್ ಲೈನ್ ನೋಡೋಕ್ಕೆ ಸದ್ಯಕ್ಕೆ ಸಿಗೋಲ್ಲ. ಇವಾಗ ನಾನು ಸದ್ಯಕ್ಕೆ ಹೊಡ್ತೀನಿ ಒಳಗಡೆ, ಯಾಕಂದರೆ ಇವಾಗ ಯಶವಂತಪುರ ಬರುತ್ತೆ, ಜನ ಗೇಟ್ ಹತ್ರ ಬಂದುಬಿಡ್ತಾರೆ.
ನಾನು ಆ್ಯಕ್ಚುಲಿ ನಿಮ್ಗೆ ಇಂಟೀರಿಯರ್ಸ್ ತೋರಿಸ್ಬೇಕಲ್ಲ, ಅದಕ್ಕೆ ಫಸ್ಟ್ ಹೋಗಿ ಸೀಟ್ ಹತ್ರ ಕೂತ್ಕೊಂಡ್ಬಿಡ್ತೀನಿ. ಎಲ್ಲರೂ ಹೋಗ್ಬಿಟ್ರೆ ಆಮೇಲೆ ನಿಮಗೆ ಇಂಟೀರಿಯರ್ಸ್ ತೋರಿಸ್ತೀನಿ. ಇದು ನಮ್ಮದು 3rd AC ಎಕನಾಮಿ ಇಂಟೀರಿಯರ್ಸ್ ಸ್ವಲ್ಪ ಫನ್ನಿ ಇದೆ. ಇದು ಸದ್ಯಕ್ಕೆ ನಮ್ಮ ಗಾಡಿ ತಲುಪಿದೆ ಯಶವಂತಪುರ ಜಂಕ್ಷನ್ಗೆ. ಬರೋ ಟೈಮು 4:15, ನಾವು ಬಂದಿದ್ದೀವಿ 4:10ಗೆ, 20 ನಿಮಿಷ ಬಿಫೋರೇ ಬಂದಿದ್ದೀವಿ. ಸೊ ಇಂಟೀರಿಯರ್ಸ್ ನಿಮ್ಗೆ ತೋರ್ಸೋಕೆ ಹೋದರೆ ನಿಮಗೆ ಸೈಡ್ ಲೋವರ್ ಸೈಡ್ ಅಪ್ಪರ್ ನಿಮಗೆ ಲೋವರು ಮಿಡಲು ಅಪ್ಪರ್ ಸಿಗುತ್ತೆ, ಸೇಮ್ ಇತ್ತು ಕಡೆನೂ ಸಿಗುತ್ತೆ. ಸಾಕೆಟ್ 7 ಸಿಗುತ್ತೆ. ಅದ್ರ ಜೊತೆ ನಿಮಗೆ ಪಾಯಿಂಟ್ಸ್ ರೀಡಿಂಗ್ ಲೈಟ್ ಜೊತೆ ಟೈಪ್ ಎ ಪಾಯಿಂಟ್ ಸಿಕ್ಬಿಡುತ್ತೆ. ಅಲ್ಲಿ ನೋಡಿ ಏನಂತ ಸೌತ್ ವೆಸ್ಟರ್ನ್ ರೈಲ್ವೇಸ್ ಯಾರಾದರೂ ನೋಡ್ರಪ್ಪ, ಅದು ನಿಮ್ಮದು ರೀಡಿಂಗ್ ಲೈಟದು ವೈರ್ ಡೈರೆಕ್ಟಾಗಿ ಕಾಣಿಸ್ತಿದೆ. ಝೂಮ್ ಮಾಡ್ತೀರಿ ನೋಡಿ. ಅದಾದಮೇಲೆ ಮಿರರ್ ಸಿಗುತ್ತೆ. ಬೇರೆ ನಾರ್ಮಲ್ ಸ್ಲೀಪರು 3rd AC 2nd ACಯಲ್ಲಿ ಒಂದು ಕ್ಯಾಬಿನ್ ಜೊತೆ ಸೈಡ್ ಲೋವರ್ ಸೈಡ್ ಅಪ್ಪರ್ ಸೇಮ್ ಕ್ಯಾಬಿನ್ ಜೊತೆನೇ ಇರುತ್ತೆ. ಬಟ್ ಇಲ್ಲಿ ನೋಡಿ ಮಿಡಲಲ್ಲಿದೆ, ಫುಲ್ ಕಂಜೆಸ್ಟೆಡ್ ಇದೆ 3rd AC ಎಕನಾಮಿ. ಸೊ ಇಲ್ಲಿ ನಿಮಗೆ ಸೈಡ್ ಲೋವರ್ ಸಿಗುತ್ತೆ, ಸೈಡ್ ಅಪ್ಪರು ಒಂದು ಸಾಕೆಟ್ ತಿರ್ಗಾ ಕೆಳಗಡೆ ಸಿಗುತ್ತೆ, ಮೇಲೆ ರೀಡಿಂಗ್ ಲೈಟ್ ಜೊತೆ ಪಾಯಿಂಟೇ ಇದು ಸಿಗುತ್ತೆ. ಮತ್ತು ಸೌತ್ ವೆಸ್ಟರ್ನ್ ರೈಲ್ವೇಸ್ ಅವ್ರಿಗೆ ಬಿಡಬೇಕಂದ್ರೆ ಒಳ್ಳೇದು ಬಿಡಬೇಕಲ್ಲ. ಇಲ್ಲಿ ನೋಡಿ ಏನಿದು ಫಿನಿಷಿಂಗೇ ಇಲ್ಲ ಗುರು. ನೋಡಿ ಏನೇನೋ ಮಾಡಿ ಬಿಟ್ಟಿದ್ದಾರೆ. ಇಲ್ಲಿ ವೆಂಟ್ ಇದೆ AC ಇದು ನೋಡಿ, ಹೆಂಗೋ ಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ತೋರಿಸಲ್ಲ ನಿಮಗೆ, ಇಲ್ಲಾದರೂ ವೆಂಟ್ ಇದೆ, ಇಲ್ಲಿ ಸೈಡ್ ಅಪ್ಪರ್ಗೂ ವೆಂಟ್ ಇದೆ. ಇಲ್ಲಿ ನೋಡಿ ಸೈಡ್ ಲೋವರ್ಗೆ ಇಲ್ಲಿ ವೆಂಟೇ ಇಲ್ಲ ಗುರು. ಏನು ಕಾಕ್ರೋಚು ಇಲಿಗಲ್ ಬಿಡೋಕ್ಕೆ ಜಾಗ ಬಿಟ್ಟಿದ್ದಾರೆ ಅನಿಸ್ತಿದೆ. ಫಿನಿಶಿಂಗ್ ನೋಡಿ ಏನಿದು. ಬಿಡಬೇಕಂದ್ರೆ ಒಂದು ಒಳ್ಳೆಯ ರ್ಯಾಕ್ ಬಿಡಬೇಕಲ್ಲ, ಒಂದು ಒಳ್ಳೆಯ ಕಂಪಾರ್ಟ್ಮೆಂಟ್ ಹೋಗಿ ಬಿಡಬೇಕಲ್ಲ. ಬಟ್ ಏನು ಹೇಳೋದು ಸೌತ್ ವೆಸ್ಟರ್ನ್ ರೈಲ್ವೇಸ್ ಅವ್ರಿಗೆ, ಏನೋ ಅರ್ಜೆಂಟಲ್ಲಿ ಬಿಟ್ಟಿರೋ ಥರ ಬಿಟ್ಟಿದ್ದಾರಪ್ಪ. ಬನ್ನಿ ಆಚೆ ಹೋಗೋಣ. ಇವಾಗ ನಾವು ಯಶವಂತಪುರ ತಲುಪಿದ್ದೀವಿ, ಆಲ್ರೆಡಿ ಹೇಳ್ದನಲ್ಲ. ಇದು ನಾನು ಬಂದುಬಿಟ್ಟಿದ್ದೀನಿ ಯಶವಂತಪುರ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ಗೆ. ಸದ್ಯಕ್ಕೆ ಮಾತಾಡೋಕೆ ಹೋದರೆ ಡಿಸ್ಟೆನ್ಸು ಮತ್ತು ಟೋಟಲ್ ಟೈಮ್ ತೊಗೊಳೋದು ಅಪ್ರಾಕ್ಸಿಮೇಟ್ಲಿ ಮಂಗಳೂರು ಜಂಕ್ಷನಿಂದ ಯಶವಂತಪುರವರೆಗೂ 358 ಕಿಲೋಮೀಟರ್ಸ್ ಇದೆ. ಟೈಮ್ ತೊಗೊಳೋದು 9.5 hours. ಮತ್ತು ಫೇರ್ ಬಗ್ಗೆ ಮಾತಾಡೋಕೆ ಹೋದರೆ ಫೇರ್ದು ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ಎಲ್ಲ ಕ್ಲಾಸ್ದು. ಇದೇ ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಾದರೂ ಶಬ್ದ ಪದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಗೆ ಗೊತ್ತಲ್ಲ ಏನಕ್ಕೆ ಕ್ಷಮಿಸ್ಬೇಕಂತ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.